ಸ್ನೇಹಿತರೆ ನಮಸ್ತೆ. ನಾನಿವಾಗ ಎಲ್ಲಿಯಪ್ಪ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವೀಗ ನೋಡ್ತಾ ಇರ್ಬೋದು ಪ್ರಸನ್ನ ಥಿಯೇಟ್ರು. ಇದು ಒಂದು ದೊಡ್ಡ ಚಿತ್ರಮಂದಿರ. ಇವಾಗ ಏನಪ್ಪಾ ಅಂದ್ರೆ ಮಾರ್ಚ್ 17ನೇ ತಾರೀಕು ನಮ್ಮ ಅಪ್ಪು ಏನು ಪುನೀತ್ ರಾಜ್ಕುಮಾರ್ ಏನಿದ್ದಾರೆ ಅವರ ಹುಟ್ಟುಹಬ್ಬ ಇದೆ. ಅದ್ರ ಸಲುವಾಗಿ ಅಪ್ಪು ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು 14ನೇ ತಾರೀಕು ಫಿಕ್ಸ್ ಆಗಿರುವಂತದ್ದು. ಇವಾಗ ಎಲ್ಲಾ ಕಡೆ ಒಂದು ತಿಂಗಳಿನಿಂದ ಪ್ರಚಾರ ಆಗ್ತಾ ಇದೆ. ಅಪ್ಪು ಅಭಿಮಾನಿಗಳು ಯಾರೆಲ್ಲ ಇದ್ದಾರೆ ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಒಂದು ಬುಕ್ ಮೈ ಶೋದಲ್ಲಿ ಬುಕಿಂಗ್ಸ್ ನ ಬಿಟ್ಟು 1 ಅವರ್ 2 ಅವರ್ಲೆ ಬೆಳಗ್ಗೆ ಶೋ ಮಾರ್ನಿಂಗ್ ಶೋ ಏನಿತ್ತು 2-3 ಥಿಯೇಟರ್ಗಳಲ್ಲಿ ಆಲ್ರೆಡಿ ಸೋಲ್ಡ್ ಔಟ್ ಆಗಿದ್ದಾವೆ. ಎಲ್ಲಾ ಚಿತ್ರಮಂದಿರಗಳಲ್ಲೂ ಕೂಡ 150 ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ನನಗೆ ಇವಾಗ ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ ಇದು ನಾರ್ಮಲ್ ಆಗಿ ನಡೀತಾ ಇತ್ತು. ಬಟ್ ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ ದರ್ಶನ್ ಅವರ ಕರಿಯ ಸಿನಿಮಾ ಬಂದ್ಬಿಟ್ಟು ಇದೇ ತಿಂಗಳು 14ನೇ ತಾರೀಕು ರಿಲೀಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬುಕ್ ಮೈ ಶೋದಲ್ಲಿ ಆಲ್ರೆಡಿ ಕೂಡ ನೀವು ನೋಡಬಹುದು. ಬುಕ್ ಮೈ ಶೋ ಬೇಕಾದ್ರೆ ತೆಗೆದು ನೋಡ್ಬಿಡಿ. ಏನು ಅಂದ್ರೆ ಅದ್ರಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಬುಕ್ ಮಾಡ್ಕೊಳಂಗಿದ್ರೆ ಬುಕ್ ಮಾಡ್ಕೋಬೇಕು ಅಂತ. ಪ್ರಸನ್ನ ಥಿಯೇಟರ್ ಇರುವಂತದ್ದು ಅದ್ರಲ್ಲಿ ಇರುವಂತದ್ದು ಏನಪ್ಪಾ ಅಂದ್ರೆ ಈ ಟೈಮಲ್ಲಿ ಬೇಕಿತ್ತ ಅಂತ ಹೇಳ್ಬಿಟ್ಟು ಎಲ್ಲಾ ಅಭಿಮಾನಿಗಳು ಕೂಡ ಕೇಳುವಂತದ್ದು. ದರ್ಶನ್ ಅಭಿಮಾನಿಗಳಾಗಿರ್ಬೋದು, ಅದೇ ರೀತಿ ಅಪ್ಪು ಅಭಿಮಾನಿಗಳಾಗಿರ್ಬೋದು, ಏನ್ ನಡೀತಾ ಇದೆ ಇಲ್ಲಿ ಕಾಂಟ್ರವರ್ಸಿ ಮಾಡ್ಬೇಕು ಅಂತಾನೆ ಇದಾರ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಸ್ಟಾರಿಸಂ ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ ಫ್ಯಾನು ಅಥವಾ ನಮ್ಮ ಅಭಿಮಾನಿ ಅಥವಾ ನಮ್ಮ ಹೀರೋ ಅಂತ ಹೇಳ್ಬಿಟ್ಟು ಆಲ್ರೆಡಿ ಸ್ಟಾರಿಸಂ ನಡೀತಾ ಇದೆ. ಪುನೀತ್ ಅವರಾಗಿರ್ಬೋದು, ಅದೇ ರೀತಿ ದರ್ಶನ್ ಅವರಾಗಿರ್ಬೋದು, ಯಶ್ ಅವರಾಗಿರ್ಬೋದು, ಇನ್ನು ಹಲವಾರು ಹೀರೋಗಳಾಗಿರ್ಬೋದು. ಈ ರೀತಿ ನಡೀತಾ ಇರೋ ಟೈಮಲ್ಲಿ ಇದು ಬೇಕಿತ್ತಾ?